ಡಿಸಿಎಂ ಡಿಕೆ ದರ್ಪದಿಂದ ಮಾತನಾಡಿದ್ದಾರೆ. ಟಿವಿ9ಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿಕೆ. ಆದರೆ ಅದರ ಹಿಂದಿನ ಉದ್ದೇಶವನ್ನ ಕೂಡ ನೋಡಬೇಕು. ನಟ್ಟು ಬೋಲ್ಟ್ ಟೈಟ್ ಮಾಡ್ತೇನೆ ಅಂದಿದ್ದಕ್ಕೆ ಬೇಸರ ಆಗಿದೆ. ರಾಜಕೀಯ ದರ್ಪದಿಂದ ಅವರು ಮಾತನಾಡಿದ್ದಾರೆ. ನೆಲ ಜಲ ಅಂತ ಬಂದಾಗ ಪಕ್ಷ ನೋಡದೆ ಹೋಗಬೇಕು. ಫಿಲ್ಮ್ ಫೆಸ್ಟಿವಲ್ ನಮ್ದೇ ಹಬ್ಬ, ಎಲ್ಲರೂ ಕೂಡ ಬರಬೇಕು, ಅದು ಒಪ್ಕೊಂತೀನಿ. ಆದರೆ ಮಾತನಾಡಿದಂತಹ ಧಾಟಿ ಇದೆಯಲ್ಲ, ಅದು ದರ್ಪದಿಂದ ಕೂಡಿದೆ ಅಂತ ಹೇಳಿ ನರಸಿಂಹಲು ಅವರು ಮಾತನಾಡಿದ್ದಾರೆ. ಬೋಟು ಟೈಟ್ ಮಾಡ್ತೀನಿ ಇನ್ ಮುಂದೆ ಅಂತ ಹೇಳ್ಬಿಟ್ಟು, ಸೊ ಏನ್ ಹೇಳ್ತೀರಿ ಆಸ್ ಎ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಅಂತ? ಚಲನಚಿತ್ರೋತ್ಸವ ಮಾಡ್ತಾ ಇದೀವಿ. ಯಾರಿಗೋಸ್ಕರ ಮಾಡ್ತಾ ಇದಾರಮ್ಮ ಅವರು? ಗೌರ್ಮೆಂಟ್ ಅವರು ಖರ್ಚು ಮಾಡಿ ಅಲ್ವಾ? ಚಿತ್ರೋದ್ಯಮ ಜನ ಅಲ್ಲಿ ಇಲ್ಲ ಅನ್ನೋದ್ರಿಂದ ಬೇಸರದಿಂದ ಮಾತಾಡಿರ್ತಾರೆ. ಅದನ್ನ ನಾವು ದೊಡ್ಡ ಅದಾಗಿ ಏನೋ ನಮ್ಮನ್ನು ಬಂದ್ ಮಾಡಿಬಿಟ್ಟಿದ್ದಾರೆ, ಬೋಲ್ಡ್ನ ಟೈಟ್ ಮಾಡಿಬಿಡ್ತಾರೆ, ಇನ್ನೊಂದು ಮಾಡ್ತಾರೆ ಅನ್ನೋದು ನನ್ನ ಅನಿಸಿಕೆ. ನನ್ನ ಪರ್ಸನಲ್ ಆಗಿ ಯಾಸ್ ಎ ಅಧ್ಯಕ್ಷನಾಗಿ ನಮಗೆ ನಾನು ಮಾತಾಡಬೇಕಾದ್ರೆ ಇರೋದನ್ನೇ ಮಾತಾಡ್ತೀನಿ. ಅವ್ರು ಹೇಳಿದ್ದಾರೆ, ಬಟ್ ಅವ್ರಿಗೆ ಅಧಿಕಾರ ಇದೆ. ಇನ್ನೊಂದು ಆ ದರ್ಪದಿಂದ ಆ ಕೋಪ ಬಂದಾಗ ಏನೋ ಹೇಳಿರೋದು ಅಂತೂ ನಿಜ. ಮಾಡಬಾರ್ದಾಗಿತ್ತು, ಮಾಡಿದ್ದಾರೆ. ಅದು ಸರಿ ತಪ್ಪು ಅನ್ನೋದು ನಮ್ಮನ್ನು ಕೇಳೋದಾದರೆ ತಾವು, ನಾನು ಇಲ್ಲಿ ಈ ಸ್ಥಾನದಲ್ಲಿ ಕೂತ್ಕೊಂಡು ಸರಿ ಅಂತಲೂ ಹೇಳೋಕೆ ಬರಲ್ಲ, ತಪ್ಪಂತನೂ ಹೇಳೋಕೆ ಬರಲ್ಲ. ಯಾಕಂದರೆ ಅವರು ಕೆಲವು ಘಟನೆಗಳು ಹೇಳಿದ್ದಾರೆ. ನಾವು ಇಂಥ ಉತ್ಸವ ಮಾಡ್ತಾ ಇದ್ವಿ, ನಮ್ಮ ಮನೆ ಹಬ್ಬದ ಥರ ಅದು ಅಲ್ವಾ? ಹಬ್ಬ ದಿನ ಮಾಡ್ತೀವಿ, ನಮ್ಮ ಮನೆಯಲ್ಲಿ ಮಾಡಲ್ಲ. ಹಾಗಾಗಿ ಯಾವತ್ತೋ ಒಂದಿನ, ವರ್ಷಕ್ಕೊಂದಿನ ಮಾಡ್ತೀವಿ. ಅದು ಅಂಥದ್ರಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ. ಯಾರ್ಯಾರೋ ಬಂದಿರ್ತಾರೆ, ಬೇರೆ ಕಂಟ್ರಿಗಳಲ್ಲಿಂದ ಬಂದಿದ್ದಾರೆ. ಅಲ್ಲೇ ನಮ್ಮ ಅಲ್ಲಿ ಚಿತ್ರರಂಗದವರು ಜಾಸ್ತಿ ಅಲ್ಲಿ ನೆರೆದಿಲ್ಲ ಅಂದಾಗ ಅವ್ರಿಗೆ ಬೇಸರ ಆಗಿರ್ಬೋದು. ಅವರು ಒಂದು ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಅವ್ರು ಹೇಳಿದ್ದಾರೆ. ಆಮೇಲೆ ಹೀರೋಗಳು, ನಾಯಕ ನಟರು ಅಷ್ಟು ಸಲಹೆಗೂ ಬರೋಗೂ ಆಗಲ್ಲ. ಅವ್ರದ್ದೇ ಒಂದು ಫೋಟೋಗಳಿರುತ್ತೆ. ಪಬ್ಲಿಕ್ಕಲ್ಲಿ ಸೆಲೆಬ್ರೇಟ್ ಆಗಿರೋದ್ರಿಂದ ಎಲ್ಲ ಏಕಾಏಕಿ ಬರೋಕ್ಕಾಗಲ್ಲ. ಅವರು ಒಂದು ಸ್ಥಾನಮಾನ ಕೊಟ್ಟಾಗ ಬಂದೇ ಬರ್ತಾ ಇದ್ದಾರೆ. ಈಗ ರಾಯಭಾರಿ ಅಂತ ಮಾಡ್ತಾ ಇದ್ರಿ, ಅಂಥ ವ್ಯಕ್ತಿ ಬಂದೇ ಬರ್ತಾರೆ. ಆಮೇಲೆ ಸ್ಪೆಷಲ್ ಇನ್ವೈಟ್, ವಿಶೇಷ ಆಹ್ವಾನಿತರು ಅಂತ ಕರೀತೀರ, ಆ ಟೈಮಲ್ಲೂ ಬರ್ತಾ ಇದ್ದಾರೆ. ಆಮೇಲೆ ನಾವು ಏನು ಆಯೋಜನೆ ಮಾಡ್ತೀವಲ್ಲ, ಅದು ಯಾವ ನಾವು ಎಕ್ಸ್ಪೆಕ್ಟ್ ಮಾಡ್ತೀವೋ ಆ ರೈತನೂ ನಮ್ಮ ಸೆಲೆಬ್ರೇಟ್ಗಳು ಇರ್ತಾರೆ. ಕನ್ನಡ ಚಿತ್ರರಂಗದ ನಟ್ಟು ಬೋಲ್ಟು ಟೈಟ್ ಆಗಿದೆಯಾ? ಖಂಡಿತ ಸರಿಯಾಗಿದೆಯಮ್ಮ, ಸರಿಯಾಗಿ ನೋಡ್ಕೊಂಡು ಹೋಗ್ತಾ ಇದೆ. ಇದಿಷ್ಟು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ನರಸಿಂಹಲು ಅವರ ಮಾತು. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.